ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ನಿಮ್ಮೊಂದಿಗೆ ದೇವರ ವಾಕ್ಯ ಧ್ಯಾನಿಸುವ ಭಾಗ್ಯ ಕರ್ತನು ಕೊಟ್ಟಿರುವುದಕ್ಕಾಗಿ ಆತನಿಗೆ ವಂದಿಸುತ್ತಾ ಸ್ತೋತ್ರಗಳೊಂದಿಗೆ ಈ ದಿನದ ವೇದವಾಕ್ಯವು ಕೀರ್ತನೆಗಳು 119:24. ಕೀರ್ತನೆ 119:24. ನಿನ್ನ ಕಟ್ಟಳೆಗಳು ನನ್ನ ಆನಂದವು, ಅವೇ ನನ್ನ ಮಂತ್ರಾಲೋಚಕರು. ನಿನ್ನ ಕಟ್ಟಳೆಗಳು ನನ್ನ ಆನಂದವು, ಅದೇ ನನ್ನ ಮಂತ್ರಾಲೋಚಕರು. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಮಂತ್ರಾಲೋಚಕರು ಎಂಬುವಂತಹ ಈ ಒಂದು ಪದವನ್ನು ನಾವು ಇವತ್ತಿನ ಸಮಾಜಕ್ಕೆ ನಾವು ಯೋಚಿಸುವುದಾದರೆ ಆಪ್ತ ಸಮಾಲೋಚಕರು ಅಥವಾ ಆಪ್ತ ಸಲಹೆಗಾರರು ಎಂಬುದಾಗಿ ನಾವು ತೆಗೆದುಕೊಳ್ಳಬಹುದಾಗಿದೆ. ಹೌದು ಪ್ರಿಯರೇ, ದಾವೀದನಿಗೆ ವಿರೋಧವಾಗಿ ಒಳಸಂಚು ಮಾಡಲು ಪ್ರಭುಗಳು ಕೂತುಕೊಂಡು, ನಾನಾ ದೇಶದ ಪ್ರಭುಗಳು ಕೂತುಕೊಂಡು ಯೋಚಿಸುತ್ತಿರುವಾಗ, ಒಳಸಂಚು ಮಾಡುತ್ತಿರುವಾಗ, ದಾವೀದನು ತನ್ನ ಮಂತ್ರಾಲೋಚಕರನ್ನು ಅಂದರೆ ತನ್ನ ಆಪ್ತ ಸಮಾಲೋಚಕರನ್ನ ಕೂಡಿಸಿ ವಿಚಾರಿಸುತ್ತಾ ಇರುವುದನ್ನ ನಾವು ಸತ್ಯವೇದದಲ್ಲಿ ನೋಡುವರಾಗಿದ್ದೇವೆ. ಆ ಮಂತ್ರಾಲೋಚಕರು ಯಾರೆಂದರೆ, ಆ ಆಪ್ತ ಸಮಾಲೋಚಕರು ಯಾರೆಂದರೆ ದೇವರ ವಾಕ್ಯಗಳೇ ಪ್ರಿಯರೇ. ಪ್ರತಿಯೊಬ್ಬ ಕ್ರೈಸ್ತನಿಗೂ ಇಕ್ಕಟ್ಟಿನ ದಿನಗಳಲ್ಲಿ ಬುದ್ಧಿ ಹೇಳಿ ಧೈರ್ಯಪಡಿಸಿ ಮಾಡಬೇಕಾದ ಒಳ್ಳೆ ಕಾರ್ಯಗಳನ್ನು ಹೇಳಿಕೊಡುವಂತಹ ಮಂತ್ರಿಗಳು ದೈವ ಪ್ರೇರಿತವಾದ ಸತ್ಯವೇದ ವಚನಗಳೇ ಪ್ರಿಯರೇ. ಇವು ಸಮಯಕ್ಕೆ ಸರಿಯಾಗಿ ನಮಗೆ ಆಲೋಚನೆಗಳನ್ನು ಹೇಳಿಕೊಡುವ ಸ್ನೇಹಿತರೂ ಹೌದು. ತಂದೆ ತಾಯಿಗಳು ದೂರವಿರಬಹುದು, ಆದರೆ ಸತ್ಯವೇದವು ನಮ್ಮ ಆಪ್ತ ಸ್ನೇಹಿತನಂತೆಯೂ ಆಪ್ತ ಸಮಾಲೋಚಕರಂತೆಯೂ ಹತ್ತಿರವೇ ಇರುವಂಥದ್ದಾಗಿರುತ್ತದೆ ಪ್ರಿಯರೇ. ಈ ಆಪ್ತ ಸಮಾಲೋಚಕರು ಕೆಟ್ಟದ್ದನ್ನ ಮಾಡುವಂತೆ ಎಂದಿಗೂ ಬೋಧಿಸಲಾರರು. ಗಂಡಾಂತರ ಉಂಟಾಗುವ ಮೊದಲೇ ಎಚ್ಚರಿಸುವವರು. ಒಳ್ಳೆಯದನ್ನ ಮಾಡುವಾಗ ಅಡ್ಡಿ ಮಾಡದೆ ಪ್ರೋತ್ಸಾಹಿಸುವರು. ಇಂಥ ಸಹಾಯಕರು ಇರುವ ಮನುಷ್ಯನು ಒಂಟಿಯಾಗಿದ್ದರೂ ಅವನು ಹೊಂಟಿಗನಲ್ಲ ಪ್ರಿಯರೇ. ಪ್ರತಿ ಕ್ಷಣದಲ್ಲಿಯೂ ಈ ಆಪ್ತ ಸಮಾಲೋಚಕರ ಅಥವಾ ಈ ಮಂತ್ರಾಲೋಚಕರ ಸಲಹೆಯಂತೆ ನಡೆಯುವ ದೇವರ ಮಕ್ಕಳು ಎಷ್ಟೋ ಧನ್ಯರಲ್ಲವೇ? ಪ್ರಾರ್ಥಿಸುವ. ಅತಿ ಪರಿಶುದ್ಧ ಸ್ಥಳದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಕೃಪೆಯಿಂದ ನಾವು ಪಡೆದಿರುವ ನಮ್ಮ ಆಪ್ತ ಸಮಾಲೋಚಕರಾದ ವಾಕ್ಯಗಳಿಗೆ ಅನಂತನಂತ ಸ್ತೋತ್ರ. ಆಮೇನ್.